ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಆರೋಗ್ಯಕ್ಕೂ ರುಚಿಗೂ ಹೆಸರಾಗಿರ್ತಕ್ಕಂತಹ ಭಾರತೀಯ ಆಹಾರದ ಅಮೂಲ್ಯ ಭಾಗವಾಗಿರ್ತಕ್ಕಂತಹ ತುಪ್ಪದ ಬಗ್ಗೆ ಮಾತಾಡೋಣ. ತುಪ್ಪ ಅಂದರೆ ಕೇವಲ ಒಂದು ಆಹಾರ ವಸ್ತು ಅಲ್ಲ, ಅದು ಆಯುರ್ವೇದದ ವರದಾನವೂ ಕೂಡ ಹೌದು. ಇದರಲ್ಲಿ ಇರ್ತಕ್ಕಂತಹ ಒಮೆಗಾ 3 ಫ್ಯಾಟಿ ಆಸಿಡ್ಸ್, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಹಾಗೆಯೇ ವಿಟಮಿನ್ ಕೆ ಇಂತಹ ಪೋಷಕಾಂಶಗಳು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ತವೆ. ಹಾಗೆಯೇ ಪಚನ ಶಕ್ತಿಯ ಮೂಲವಾಗಿಯೂ ಕೂಡ ಕೆಲಸ ಮಾಡುತ್ತೆ. ದಿನದಲ್ಲಿ 1 ಚಮಚ ಶುದ್ಧ ತುಪ್ಪವನ್ನು ಸೇವಿಸೋದ್ರಿಂದ ನಮ್ಮ ದೈನಂದಿನ ಆರೋಗ್ಯಕ್ಕೆ ಬಲವನ್ನು ನೀಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ತುಪ್ಪವನ್ನು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನನ್ನ ಹೊಸ ವೀಡಿಯೋಗಳನ್ನು ನೀವು ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ತಾ, ಮೊದಲಿಗೆ ನೀವು ಬೆಣ್ಣೆಯನ್ನು ತೆಗೆದುಕೊಂಡು ಒಂದು ಪಾತ್ರೆಗೆ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿ. ಸೊ ಇದು ಕರಗ್ತಾ ಇರುತ್ತೆ, ಅಷ್ಟರಲ್ಲಿ ನಾವು ಒಂದು ಪೌಡರ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಫ್ರೈ ಮಾಡಿಕೊಂಡು, ಮತ್ತು ಒಂದು 20 ಎಸಳು ಒಣಗಿರ್ತಕ್ಕಂತಹ ಕರಿಬೇವನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಎರಡನ್ನೂ ಕೂಡ ನೀಟಾಗಿ ಕುಟಾಣಿಯ ಮುಖಾಂತರ ನೀವು ಪೌಡರ್ ಮಾಡ್ಕೋಬೇಕು. ನಂತರ ಅದಕ್ಕೆ ಒಂದು ಏಲಕ್ಕಿ ಕಾಯನ್ನು ಸೇರಿಸ್ಕೊಳ್ಳಿ. ನಂತರದಲ್ಲಿ ಆ ಬೆಣ್ಣೆಯನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ತಾ ಇರಿ. ಅದಾದ ನಂತರ 1/4 ಟೀ ಸ್ಪೂನಷ್ಟು ಅರಿಶಿಣ, ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸ್ತಾ ಇರಬೇಕು. ಸೊ ಅಷ್ಟರಲ್ಲಿ ಇವು ಶುದ್ಧವಾದ ತುಪ್ಪವನ್ನು ಸೇವಿಸೋದ್ರಿಂದ ಏನೆಲ್ಲ ನಮ್ಮ ಆರೋಗ್ಯಕ್ಕೆ ಬೆನಿಫಿಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ಒಂದು ಶುದ್ಧವಾದ ತುಪ್ಪವನ್ನು ಸೇವಿಸೋದ್ರಿಂದ ಮೊದಲಿಗೆ ನಮ್ಮ ಒಂದು ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ. ಅಂದರೆ ಚಯಾಪಚಯ ಕ್ರಿಯೆ ನಮ್ಮಲ್ಲಿ ಚೆನ್ನಾಗಿ ಆಗುತ್ತೆ. ಅಂದರೆ ಮೋಷನ್ ಕೂಡ ನೀಟಾಗಿ ಕ್ಲಿಯರ್ ಆಗುತ್ತೆ, ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ನಾನು ಮೊದಲೇ ಹೇಳಿದೆ ನಿಮಗೆ, ಈ ಒಂದು ತುಪ್ಪದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ ಅಂತ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಹಾರ್ಟ್ ಹೆಲ್ತು ಚೆನ್ನಾಗಾಗುತ್ತೆ. ನೆಕ್ಸ್ಟು ಈ ತುಪ್ಪದಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿ ಮತ್ತು ಬೆಳಕು ಹೆಚ್ಚಿಸಲು ಸಹಕಾರಿಯಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆಯುರ್ವೇದದ ಪ್ರಕಾರ ದಾಹ ಹಾಗೂ ಜ್ವರ ಕಡಿಮೆ ಮಾಡಲಿಕ್ಕೆ ಈ ಒಂದು ತುಪ್ಪ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಮ್ಯುನಿಟಿನ ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟು ಈ ತುಪ್ಪವನ್ನು ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಮೂಳೆಗಳ ಸಂಧಿಗಳಲ್ಲಿ, ಅಂದರೆ ಜಾಯಿಂಟ್ಸ್ ಇರುತ್ತಲ್ಲ, ಅಲ್ಲಿ ಲ್ಯುಬ್ರಿಕೇಷನ್ ಥರ ಈ ಒಂದು ಗೀ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ನಾವು ಸೇವಿಸುವಂತಹ ಆಹಾರ ಪದಾರ್ಥಗಳನ್ನು ಹೀರಿಕೆ ಮಾಡಲಿಕ್ಕೆ, ಜೊತೆಗೆ ಶರೀರವನ್ನು ಉತ್ತಮವಾಗಿ ಇರಿಸಲಿಕ್ಕೆ ಈ ಒಂದು ತುಪ್ಪ ಸಹಾಯ ಮಾಡುತ್ತೆ ಫ್ರೆಂಡ್ಸ್. ಜೊತೆಗೆ ನಮ್ಮ ಚರ್ಮದಲ್ಲಿ ಡ್ರೈನೆಸ್ ಹೋಗಿ ಸ್ಕಿನ್ನು ಸಾಫ್ಟ್ ಆಗುತ್ತೆ, ಹಾಗೆಯೇ ಗ್ಲೋ ಕೂಡ ಆಗುತ್ತೆ. ತುಂಬ ಜನ ಈ ಒಂದು ತುಪ್ಪವನ್ನು ತಿಂದರೆ ದಪ್ಪ ಆಗ್ತೀನಿ ಅನ್ನೋ ಪರಿಕಲ್ಪನೆ ಇರುತ್ತೆ. ಸೊ ಆ ಒಂದು ಕಲ್ಪನೆಯನ್ನು ನೀವು ತೆಗೆದುಹಾಕ್ಬೋದು. ಯಾಕೆಂತಂದರೆ ಇದರಿಂದ ತುಂಬಾ ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಅರ್ಥ ಮಾಡಿಕೊಂಡು ಈ ಒಂದು ತುಪ್ಪನ ಸೇವನೆ ಮಾಡ್ತಾ ಹೋಗಿ. ಸೊ ಈ ರೀತಿ ಈ ಒಂದು ತುಪ್ಪವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಇವಾಗ ತುಪ್ಪ ಚೆನ್ನಾಗಿ ಕಾಯ್ದಿದೆ, ದೊಡ್ಡ ಬಬಲ್ಸ್ ಕೂಡ ಬಂದಿದೆ. ಸೊ ಇವಾಗ ನಾವು ಅದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟು ನಮ್ಮ ಊಟದ ಜೊತೆ ಅದನ್ನು 1 ಸ್ಪೂನು ಡೈಲಿ ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತೆ. ಹಾಗೆಯೇ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.